Hello all, myself Soumya KS, working as an assistant professor in GFGC Brahmasagara. In this video, we shall discuss about responsibilities of store manager. In the previous video, we discussed about the store operations and the efficiency in store operations as well as 5S model of store operations. The 5S model, it helps to achieve the customer service and satisfaction. Let's see what are all the roles and responsibilities of retail store manager. The retail store manager is an individual who oversees the daily operations of a retail establishment. The store manager is responsible for overseeing the daily work of subordinate employees, ensuring that customers have a pleasant shopping experience and completing many other duties necessary to run the store in an effective and efficient manner. ರಿಟೇಲ್ ಸ್ಟೋರ್ ಮ್ಯಾನೇಜರ್ ಏನಿರ್ತಾರೆ ಅವರು ರಿಟೇಲ್ ಸ್ಟೋರ್ನ ಎವ್ರಿಡೇ ಆಪರೇಷನ್ಸ್ ಏನಿದೆ ಡೈಲಿ ಆಪರೇಷನ್ಸ್ ಅದನ್ನ ನೋಡ್ಕೊಳ್ತಾ ಇರ್ತಾರೆ ಅಂಡ್ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಡೇ ವರ್ಕ್ ಅಲ್ಲಿ ಏನೇ ಶಾರ್ಟೇಜಸ್ ಆದ್ರೂ ಸಹ ಅದರಲ್ಲಿ ಏನೇ ಶಾರ್ಟ್ ಕಮಿಂಗ್ಸ್ ಇದ್ರು ಸಹ ಕಂಪ್ಲೇಂಟ್ಸ್ ಇದ್ರು ಅದೆಲ್ಲದಕ್ಕೂ ರಿಟೇಲ್ ಸ್ಟೋರ್ ಮ್ಯಾನೇಜರೇ ರೆಸ್ಪಾನ್ಸಿಬಲ್ ಆಗಿರ್ತಾನೆ. ಅವನು ಬರೀ ಕಸ್ಟಮರ್ನ ಹ್ಯಾಂಡಲ್ ಮಾಡೋದಷ್ಟೇ ಅಲ್ಲ, ಎಂಪ್ಲಾಯೀಸ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಲೆಟ್ಸ್ ಸಿ ವೇರಿಯಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸ್ಟೋರ್ ಮ್ಯಾನೇಜರ್ ವಿತ್ ರೆಸ್ಪೆಕ್ಟ್ ಟು ಅದರ್ ಪರ್ಸನ್ಸ್. ಇನ್ ದಟ್ ಫಸ್ಟ್ ಒನ್ ಈಸ್ ಮ್ಯಾನೇಜಿಂಗ್ ಎಂಪ್ಲಾಯೀಸ್. ರಿಟೇಲ್ ಸ್ಟೋರ್ ಮ್ಯಾನೇಜರ್ ಹೇಗೆ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಇನ್ ದಿಸ್ ಫಸ್ಟ್ ಒನ್ ಈಸ್ ರಿಗಾರ್ಡಿಂಗ್ ಸೂಪರ್ವಿಷನ್. Store manager has to establish realistic targets and communicate these to the employees, and on achieving these they should be rewarded. ಪ್ರತಿನಿತ್ಯನೂ ಸಹ ಸ್ಟೋರ್ ಮ್ಯಾನೇಜರ್ ಎಂಪ್ಲಾಯೀಸ್ಗೆ ಅವರ ಟಾರ್ಗೆಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸಿರ್ಬೇಕಾಗತ್ತೆ. ಅಂದರೆ ಅವ್ರು ಅಚೀವ್ ಮಾಡೋಕ್ಕೆ ಆಗೋ ರೀತಿನಲ್ಲಿ ಇರಬೇಕು ಟಾರ್ಗೆಟ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ರಿಯಲಿಸ್ಟಿಕ್ ಟಾರ್ಗೆಟ್ಸ್. ಅಂಡ್ ಏನಿದೆ ಅವ್ರ ಗೋಲ್ ಏನಿದೆ, ಎವ್ರಿಡೇ ಗೋಲ್, ಮಂತ್ಲಿ ಗೋಲ್ ಏನಿದೆ ಅದನ್ನ ಅವ್ರಿಗೆ ತಿಳಿಸಿರ್ಬೇಕು, ಕಮ್ಯುನಿಕೇಟ್ ಮಾಡಿರಬೇಕು. ಇಫ್ ದೇ ಅಚೀವ್ ದಟ್ ಗೋಲ್ ದೇ ಶುಡ್ ಬಿ ರಿವಾರ್ಡೆಡ್ ಈವನ್. ದೆನ್ ಮೋಟಿವೇಶನ್. To work properly, those employees should be motivated. Hence, store manager should understand the strengths and weaknesses of the employees. ಏನೇನು ಅವರಲ್ಲಿ ಸ್ಟ್ರೆಂತ್ಸ್ ಇದೆ, ಅವರಲ್ಲಿ ವೀಕ್ನೆಸಸ್ ಏನೇನಿದೆ, ಅವರು ಯಾವುದರಲ್ಲಿ ಪರಿಣಿತರಿದ್ದಾರೆ ಅನ್ನೋದನ್ನ ಅವನು ಗಮನಿಸಿ ಗುರುತಿಸಿ and he can motivate the employees properly. Then retention. By motivating employees and also providing them a sense of security, he can retain the employees for the long run. Competition ಜಾಸ್ತಿ ಇರೋದ್ರಿಂದ employees they will move from one company to another or one retail store to another. Hence, to retain the good employees, he has to motivate them, has to give them the job security and all. Then a store manager can retain a good employee. Next, with respect to controlling cost, store manager, he is responsible for credit management, inventory management, merchandise shrinkages, preventing shoplifting, insurance and crisis management. ಕಾಸ್ಟ್, ಒಂದು ರಿಟೇಲ್ ಸ್ಟೋರ್ನ ಕಾಸ್ಟ್ನ ಕಡಿಮೆ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂದರೆ ರಿಟೇಲ್ ಸ್ಟೋರ್ ಮ್ಯಾನೇಜರ್ ಹಿ ಹ್ಯಾಸ್ ಟು ಮ್ಯಾನೇಜ್ ದಿ ಕ್ರೆಡಿಟ್ ಪ್ರಾಪರ್ಲಿ. Credit may be with respect to whatever the credit given to the customer or that has to be given back to the supplier. Then inventory management ಸರಿಯಾಗಿ ಮಾಡಬೇಕಾಗುತ್ತೆ. ರಿಕ್ವೈರ್ಡ್ ಇನ್ವೆಂಟ್ರಿನ ರೈಟ್ ಟೈಮಲ್ಲಿ ಸ್ಟೋರಲ್ಲಿ ಇರೋ ಥರ ಅವನು ಮ್ಯಾನೇಜ್ ಮಾಡಬೇಕು. ದೆನ್ ಮರ್ಚಂಡೈಸ್ ಶ್ರಿಂಕೇಜಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಪ್ರಿವೆಂಟಿಂಗ್ ಶಾಪ್ ಲಿಫ್ಟಿಂಗ್ ಅಂದರೆ ಕಸ್ಟಮರ್ ಇಂದ ಇರ್ಬೋದು, ಎಂಪ್ಲಾಯೀಸ್ ಇಂದ ಇರ್ಬೋದು. ಶಾಪ್ ಲಿಫ್ಟಿಂಗ್ ಅಂದರೆ ಕಳ್ತನ ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗುತ್ತೆ. ದೆನ್ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗುತ್ತೆ ಫಾರ್ ಮರ್ಚಂಡೈಸ್, ಫಾರ್ ಸ್ಟೋರ್ ಆ್ಯಂಡ್ ಫಾರ್ ಗೋಡೌನ್.
Then crisis management. In case of any such event happen, either from the employee side or from the customer side, it should be handled by the store manager. Then complying with legislation. ಸ್ಟೋರ್ ಮ್ಯಾನೇಜರ್ ಕೇವಲ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡೋದು ಹಾಗೆ ಅಲ್ಲಿ ಕಾಸ್ಟನ್ನ ಮ್ಯಾನೇಜ್ ಮಾಡೋದಷ್ಟೇ ಅಲ್ಲ, ಲೆಜಿಸ್ಲೇಷನ್ ಅಂದರೆ ಲಾ ರಿಲೇಟೆಡ್ ಏನೇನು ಅವರು ಫುಲ್ಫಿಲ್ ಮಾಡಬೇಕಾಗಿರುತ್ತೆ ಕಂಪ್ಲೈನ್ಸ್ನ ಅದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾಗುತ್ತೆ. ಇಟ್ ಮೇ ಬಿ ರಿಲೇಟೆಡ್ ವಿತ್ ರಿಜಿಸ್ಟ್ರೇಷನ್, ಗೆಟಿಂಗ್ ರಿಜಿಸ್ಟ್ರೇಷನ್ ಆರ್ ಲೈಸೆನ್ಸ್ ಆರ್ ರಿಲೆವೆಂಟ್ ಆಕ್ಟ್ಸ್ ಅಲ್ಲಿ ಏನಿರುತ್ತೆ, ಈಗ ವಿತ್ ರೆಸ್ಪೆಕ್ಟ್ ಟು ಸೆಲ್ಲಿಂಗ್ ಆಫ್ ಗೂಡ್ಸ್ ಅದರ ರಿಲೇಟೆಡ್ ಆಗಿ ಆಕ್ಟ್ಸ್ ಇರುತ್ತೆ, ಮೆಷರ್ಸ್ ಇರುತ್ತೆ, ಸೇಫ್ಟಿ ಮೆಷರ್ಸ್ ಇರಬಹುದು ಅಥವಾ ವೇಟ್ಸ್ ರಿಲೇಟೆಡ್ ಇರಬಹುದು ಅಥವಾ ಅದರ ಎಕ್ಸ್ಪೈರಿ ಡೇಟ್ಸ್ ಆಗಿರುವಂಥದ್ದನ್ನ ಸೇಲ್ ಮಾಡೋ ಹಾಗಿಲ್ಲ. ಸೊ ಹಿ ಹ್ಯಾಸ್ ಟು ಗೋ ಥ್ರೂ ಆಲ್ ದೋಸ್ ಲೆಜಿಸ್ಲೇಷನ್ಸ್ ಅಂಡ್ ಹಿ ಹ್ಯಾಸ್ ಟು ಫಾಲೋ ದ್ಯಾಟ್. Next is with respect to store maintenance and upkeep. ಸ್ಟೋರ್ ಮೇಂಟೆನೆನ್ಸ್ ಅಂದರೆ ಎವ್ರಿ ಡೇ ಸ್ಟೋರ್ ಶುಡ್ ಬಿ ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆ ನೇಮಿಸಿರ್ತಕ್ಕಂಥ ಎಂಪ್ಲಾಯೀಸ್ ಇಂದ ಅದನ್ನ ಮಾಡಿಸ್ಬೇಕಾಗುತ್ತೆ. ದೆನ್ ಎನರ್ಜಿ ಮ್ಯಾನೇಜ್ಮೆಂಟ್, ಅನ್ನೆಸೆಸರಿ ಲೈಟಿಂಗ್ಸ್ನ, ಫ್ಯಾನ್ನ, ಎ ಸಿನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋ ಮೂಲಕ ಎನರ್ಜಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ದೆನ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದಿ ಸ್ಟೋರ್, ಯಾವ ರೀತಿನಲ್ಲಿ ಮ್ಯಾನೇಜ್ ಮಾಡಬೇಕು, ಹೌ ಟು ಅವಾಯ್ಡ್ ಫೈರ್ ಆಕ್ಸಿಡೆಂಟ್ಸ್ ಆ್ಯಂಡ್ ಆಲ್, ಅದರ ಬಗ್ಗೆನೂ ಕೇರ್ ತಗೋಬೇಕಾಗುತ್ತೆ. ದೆನ್ ಹೌಸ್ ಕೀಪಿಂಗ್, ಎವ್ರಿ ಡೇ ರೆಗ್ಯುಲರ್ ಮೇಂಟೆನೆನ್ಸ್, ಫ್ಲೋರ್ ಕ್ಲೀನಿಂಗ್ ಇರ್ಬೋದು, ವಾಲ್ ಕ್ಲೀನಿಂಗ್ ಆ್ಯಂಡ್ ಕ್ಲೀನಿಂಗ್ ಆಫ್ ದಿ ಮರ್ಚಂಡೈಸ್ ವಿಚ್ ಆರ್ ಡಿಸ್ಪ್ಲೇಡ್ ದೇರ್, ಆರ್ಗನೈಸಿಂಗ್ ದೆಮ್ ಪ್ರಾಪರ್ಲಿ ಆ್ಯಂಡ್ ಈವನ್ ಮೇಂಟೆನೆನ್ಸ್ ಆಫ್ ದಿ ವಾಶ್ರೂಮ್ಸ್ ಆ್ಯಂಡ್ ಆಲ್, ಇದನ್ನೆಲ್ಲನೂ ಅವನು ನೋಡ್ಕೊಳ್ಬೇಕಾಗತ್ತೆ. ದೆನ್ ಮ್ಯಾನೇಜಿಂಗ್ ಮರ್ಚಂಡೈಸ್ ಪ್ರೆಸೆಂಟೇಷನ್, ಇದೆಲ್ಲದ್ರ ಜೊತೆನಲ್ಲಿ ಮರ್ಚಂಡೈಸ್ ಪ್ರೆಸೆಂಟೇಷನ್ ಎಫೆಕ್ಟಿವ್ ಆಗಿರಬೇಕು. ಯಾವ ಪ್ರಾಡಕ್ಟನ್ನ ಯಾವ ಶೆಲ್ಫಲ್ಲಿ ಇಡಬೇಕು, ಯಾವುದನ್ನ ಅಟ್ ದಿ ಹೈಯರ್ ಟಾಪ್ ಲೆವೆಲಲ್ಲಿ ಯಾವ್ದು ಇಡಬೇಕು, ಮಿಡಲಲ್ಲಿ ಯಾವ್ದು ಇರಬೇಕು, ಲೋವರಲ್ಲಿ ಇರಬೇಕು, ಸ್ಪೆಷಲ್ ಆಗಿ ಏನಾದರೂ ಅರೇಂಜ್ ಮಾಡಬೇಕಾಗಿದ್ರೆ ಇನ್ ಕೇಸ್ ಆಫ್ ಫೆಸ್ಟಿವಲ್ ಸೀಸನ್ಸ್ ಆ್ಯಂಡ್ ಆಲ್, ಹೌ ಟು ಆರ್ಗನೈಸ್ ದೋಸ್ ಮರ್ಚಂಡೈಸ್ ಸೊ ದಟ್ ಕಸ್ಟಮರ್ ಕ್ಯಾನ್ ಬಿ ಅಟ್ರಾಕ್ಟೆಡ್ ಈಸಿಲಿ. ಇದನ್ನ it is also a responsibility of the store manager. Then providing customer service. ಕಸ್ಟಮರ್ಗೆ ಗುಡ್ ಸರ್ವಿಸ್ನ ಕೊಟ್ಟಾಗ, ಕ್ವಾಲಿಟಿ ಆಫ್ ಸರ್ವಿಸ್ ಇಸ್ ಗುಡ್, ದೆನ್ ಕಸ್ಟಮರ್ ವಿಲ್ ಬಿ ಹ್ಯಾಪಿ, ದೆನ್ ಹಿ ಕ್ಯಾನ್ ರಿಟೈನ್ ದೋಸ್ ಕಸ್ಟಮರ್. ಫಾರ್ ದಟ್ ರೀಸನ್ ಹಿ ಹ್ಯಾಸ್ ಟು ಎನ್ಶ್ಯೂರ್ ಕ್ವಾಲಿಟಿ ಆಫ್ ಸರ್ವಿಸ್ ಫ್ರಮ್ ದಿ ಎಂಪ್ಲಾಯೀಸ್ ಆಸ್ ವೆಲ್ ಆಸ್ ಫ್ರಮ್ ಹಿಸ್ ಓನ್ ಸೆಲ್ಫ್. Then communication. A store manager has to communicate with his superiors like head office or manager or any other person, and has to communicate with his employees as well as with the customers. ಇವನು ಮೂರು ಜನರ ಮಧ್ಯೆ ಇಂಟರ್ಮೀಡಿಯರಿ ಆಗಿರ್ತಾನೆ. ಬಿಕಾಸ್ he has to ಎಂಪ್ಲಾಯೀಸ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಕಸ್ಟಮರ್ ಪ್ರಾಬ್ಲಮ್ಸ್ ಇದ್ರೆ he will communicate it with the ಸುಪೀರಿಯರ್ಸ್, ಹೆಡ್ ಆಫೀಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಹಾಗೆ ಅವರಿಂದ ಬಂದಂಥ ಇನ್ಸ್ಟ್ರಕ್ಷನ್ಸ್ನ ಎಂಪ್ಲಾಯೀಸ್ಗೆ ದೆನ್ ಕಸ್ಟಮರ್ಸ್ಗೆ ಕಮ್ಯುನಿಕೇಟ್ ಮಾಡ್ತಾನೆ. These are all the various responsibilities of store manager. In summary, we can say that store manager, he is responsible for overseeing the daily work of subordinates and ensure that customer will get a good service from the retail store as well as he will communicate with his superiors. For further reference, you can go through these textbooks and study material. Thank you.